ಅಯ್ಯೋ ಜಗ್ಗು, 575 ಮೆಟ್ಲತ್ತಕ್ ಪ್ರಾಣವೇ ಒದಂಗಾಯ್ತು. ಹನುಮಂತನ ದರ್ಶನ ಸಿಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರ್ಲೇಬೇಕು ಜಗ್ಯ. ಆದ್ರೆ ಈ ಅಂಜನಾದ್ರಿ ಬೆಟ್ಟದ ಇತಿಹಾಸ ಕೇಳಿದ್ರೆ ರೋಮಾಂಚನ ಆಗುತ್ತಂತೆ. ಹೌದು, ಇಲ್ಲೇ ಆಂಜನೇಯ ಸ್ವಾಮಿ ಹುಟ್ಟದ್ರಂತೆ. ನಿಜವಾದ ಕಥೆಯನ್ನು ತಿಳ್ಕೋಬೇಕು ಅನಿಸ್ತಾ ಇದೆ. ಅಂಜನಾದ್ರಿಯ ರಹಸ್ಯ ತಿಳ್ಕೊಳ್ಬೇಕಾ? ಅಯ್ಯಯ್ಯೋ ಹಲ್ಕಪ್ಪ, ಕೋತಿ ಮಾತಾಡ್ತಾ ಇದೆ. ಇದು ಸಾಮಾನ್ಯ ಕೋತಿ ಅಲ್ಲ ಜಗ್ಯ, ಸಾಕ್ಷಾತ್ ಆಂಜನೇಯನ ಅವತಾರ ಇರ್ಬೋದು. ಭಯಪಡಬೇಡಿ. ಓ, ಈ ಪವಿತ್ರ ಬೆಟ್ಟದ ಕಥೆ ನಿಮ್ಗೆ ನಾನೇ ಹೇಳ್ತೀನಿ. ಹಿಂದೆ ಸ್ವರ್ಗದಲ್ಲಿ ಪುಂಜಿಕಸ್ಥಲೆ ಎಂಬ ಅಪ್ಸರೆ ಇದ್ದಳು. ಒಮ್ಮೆ ತಿಳಿಯದೆ ಮಹರ್ಷಿಯ ತಪಸ್ಸಿಗೆ ಅಡ್ಡಿಯಾದಾಗ ಕೋಪಗೊಂಡ ಮುನಿಗಳು ಅವಳಿಗೆ ಶಾಪ ಕೊಡುತ್ತಾರೆ. ನೀನು ವಾನರ ಮುಖವನ್ನ ಹೊಂದು ಎಂದು ಮುನಿಗಳು ಶಾಪ ನೀಡಿದರು. ಅಯ್ಯೋ, ನಂತರ ಏನಾಯ್ತು? ಅವಳು ಕ್ಷಮೆ ಕೇಳಿದಾಗ, ಭೂಮಿಯಲ್ಲಿ ಶಿವನ ಅಂಶವಿರುವ ಮಗುವಿಗೆ ಜನ್ಮ ನೀಡಿದಾಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಆಶೀರ್ವಾದ ನೀಡಿದರು. ಭೂಮಿಯಲ್ಲಿ ಅವಳು ಅಂಜನಾದೇವಿಯಾಗಿ ಜನಿಸಿದಳು. ಹೋ, ವಾನರ ರಾಜ ಕೇಸರಿಯನ್ನು ಮದುವೆಯಾದರೂ ಮಕ್ಕಳಾಗಲಿಲ್ಲ. ಆಗ ಅವಳು ಈ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಶಿವನ ಧ್ಯಾನದಲ್ಲಿ ಲೀನಳಾದಳು. ಮಳೆವ ಗಾಳಿ ಚಳಿ ಯಾವುದಕ್ಕೂ ತಲೆಬಾಗದೆ ತಪಸ್ಸು ಮಾಡಿದ. ಅಷ್ಟು ಭಕ್ತಿ ಇದ್ದಿತ್ತ ಅವಳ ಭಕ್ತಿಗೆ ಕೈಲಾಸವೇ ನಡುಗಿತ್ತು. ಅಂಜನಾದೇವಿಯ ಭಕ್ತಿಗೆ ಮೆಚ್ಚಿದ ಶಿವನು ತನ್ನ ಶಕ್ತಿಯ ಒಂದು ಭಾಗವನ್ನ ನೀಡಲು ನಿರ್ಧರಿಸಿದನು. ಆ ದಿವ್ಯ ಶಕ್ತಿಯನ್ನು ವಾಯುದೇವನು ಅಂಜನಾದೇವಿಯ ಗರ್ಭಕ್ಕೆ ತಲುಪಿಸಿದನು. ವಾಯುಪುತ್ರ, ಶಿವನ ಅಂಶ, ಮಹಾಬಲಶಾಲಿ ಆಂಜನೇಯ ಸ್ವಾಮಿ. ಅಬ್ಬಾ, ಅದಕ್ಕೆ ಈ ಜಾಗಕ್ಕೆ ಬಂದ್ರೆ ಬೇರೆ ಶಕ್ತಿ ಅನುಭವ ಆಗುತ್ತೆ. ಈ 575 ಮೆಟ್ಟಿಲುಗಳು ಕೇವಲ ಕಲ್ಲುಗಳಲ್ಲ, ಇವು ಭಕ್ತಿ ಮತ್ತು ನಂಬಿಕೆಯ ಹಾದಿಗಳು. ಹನುಮಂತನ ಶಕ್ತಿ ಹುಟ್ಟಿದ ಈ ಮಣ್ಣು ಇಂದಿಗೂ ಕೋಟ್ಯಾಂತರ ಭಕ್ತರನ್ನ ಕರೆಯುತ್ತಾ ಇದೆ. ಜಗ್ಯ, ಜೀವನದಲ್ಲಿ ಒಮ್ಮೆ ಆದ್ರೂ ಇಲ್ಲಿಗೆ ಬರ್ಲೇಬೇಕು, ನೆಮ್ಮದಿ ಸಿಗುತ್ತೆ. ಜೈ ಬಜರಂಗಬಲಿ, ಜೈ ಶ್ರೀರಾಮ್, ಜೈ ಹನುಮಾನ್. ಆಂಜನೇಯ ಸ್ವಾಮಿ ಎಲ್ಲ ನನ್ನ ಫಾಲೋವರ್ಸ್ಗೂ ಒಳ್ಳೇದ್ ಮಾಡ್ತಂದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಒಳ್ಳೇದಾಗುತ್ತೆ. ನಮಸ್ಕಾರ.